ನಮಸ್ತೆ ಎಲ್ಲರಿಗೂ. ಈ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 2ನೇ ತಾರೀಕು ತನಕ ಇರೋ ಪಿತೃಪಕ್ಷದ ದಿನಗಳಲ್ಲಿ ನೀವು ಮಾಡಬೇಕಾಗಿರೋಂಥ ಕೆಲವು ರಿಚುವಲ್ಸ್ ಸೊ ದಟ್ ನಿಮ್ಮ ದೊಡ್ಡವರಿಂದ ಪೂರ್ವಜರಿಂದ ಆಶೀರ್ವಾದವನ್ನು ಪಡ್ಕೋಬೋದು, ಬ್ಲೆಸ್ಸಿಂಗ್ಸ್ನ ಪಡ್ಕೋಬೋದು. ಮೊದಲನೇದಾಗಿ ಈ ಮೃತ್ಯುಂಜಯ ಮಹಾಮಂತ್ರವನ್ನು ಪ್ರತಿದಿನ ಪಠನೆ ಮಾಡಿ, ಜಪ ಮಾಡಿ ಅಥವಾ ಮ್ಯೂಸಿಕ್ನ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ. ಸೊ ದಟ್ ನಿಮ್ಮ ಮನೆಯವರ ಎಲ್ಲರ ಸಂರಕ್ಷಣೆ ಸುರಕ್ಷತೆಗೆ ತುಂಬ ಒಳ್ಳೆಯ ಒಂದು ಮೃತ್ಯುಂಜಯ ಮಹಾಮಂತ್ರ ಪ್ರತಿದಿನ ಚಾಂಟ್ ಮಾಡಿ. ನೆಕ್ಸ್ಟ್, ದಕ್ಷಿಣ ದಿಕ್ಕಿಗೆ ಪ್ರತಿ ಸಂಜೆ ಒಂದು ದೀಪವನ್ನು ಹಚ್ಚಿ, ಎಳ್ಳೆಣ್ಣೆ ಆಗ್ಬೋದು ಅಥವಾ ಬೇರೆ ಯಾವುದೇ ಎಣ್ಣೆ ಆಗ್ಬೋದು, ನಿಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ತಾ ಅವರನ್ನ ಆರಾಧಿಸ್ತಾ ಅವರ ನೆನಪಿನಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರತಿ ಸಂಜೆ ರಾತ್ರಿವರೆಗೂ ಉರಿತಾ ಹೋಗ್ಲಿ. ನೆಕ್ಸ್ಟ್, ಪ್ರತಿದಿನ ದಾನ ಮಾಡಿ, ಆಹಾರವನ್ನ ಊಟವನ್ನ ದಾನ ಮಾಡ್ತಾ ಹೋಗಿ. ಮೊದಲನೇದಾಗಿ ನಾಯಿಗೆ ಫೀಡ್ ಮಾಡಿ, ರೊಟ್ಟಿಯನ್ನ ಹಾಕಿ, ಜೊತೆಗೆ ಹಸುವಿಗೆ ಫೀಡ್ ಮಾಡಿ, ತರಕಾರಿ ಅಥವಾ ಏನೇ ಆದರೂ ಹಸುವಿಗೆ ಫೀಡ್ ಮಾಡಿ. ನೆಕ್ಸ್ಟ್, ಮುಖ್ಯವಾಗಿ ಪಕ್ಷಿಗಳಿಗೆ ಆಹಾರವನ್ನು ಹಾಕಿ, ಕಾಳುಗಳೆಲ್ಲ ನೆನೆಸ್ಬಿಟ್ಟು, ಅಥವಾ ಮೇಯ್ನ್ ಆಗಿ ಕಾಗೆಗೆ ನಿಮ್ಮ ಊಟದಲ್ಲಿ ಒಂದಷ್ಟನ್ನ ಕಾಗೆಗೆ ದಾನ ಮಾಡಿ ಆಹಾರವನ್ನು ಹಾಕಿ. ಸೊ ಇದೆಲ್ಲ ಮಾಡ್ತಾ ಬನ್ನಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಬ್ಲೆಸ್ಸಿಂಗ್ ಸಿಗ್ಲಿ, ನಿಮ್ಮ ಪೂರ್ವಜರಿಂದ ಒಂದು ಅನುಗ್ರಹ ಸಿಗ್ಲಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು.